ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಈ ಹಳೆ ಶಾಬಾದ್ ವಿಶ್ವರಾಧ್ಯ ದೇವಸ್ಥಾನದ ಹುದ್ದೆಯಾಗಿರ್ತಕ್ಕಂತಹ ನಮ್ಮವರೇ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಹುತ್ತೆ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಬಾದ್ ನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ವೇದಿಕೆ ಮೇಲೆ ಇರತಕ್ಕಂತಹ ಹಳೆ ಶಾಬಾದನ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಎಲ್ಲ ಪ್ರಮುಖ ಮುಖಂಡರಿಗೂ ಕೂಡ ಈ ಒಂದು ವಿಶ್ವರಾಧ್ಯ ಕಮಿಟಿ ವತಿಯಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶಿವಗೌಡ ಪಾಟೀಲ್ ಇವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೋರುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ 30ನೇ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸದ್ಭಕ್ತರಿಗೂ ಹಾಗೂ ತಾಯಂದಿರಿಗೂ ಹೃದಯಪೂರ್ವಕವಾಗಿರ್ತಕ್ಕಂತಹ ಸುಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರುತ್ತೇನೆ. ಆ ಜೊತೆಗೆ ಪತ್ರಕರ್ತರಿಗೂ ಹಾಗೂ ಈ ಒಂದು ಮೀಡಿಯಾಕರ್ತರಿಗೂ ಕೂಡ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತಕ್ಕೆ ಮುಂದುವರಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಭಕ್ತಿಪೂರ್ವಕವಾಗಿ ಎಲ್ಲರನ್ನ ಸ್ವಾಗತಿಸುವಂತಹ ಶರಣಗಿರಿ ಮಲ್ಲಪುರ ಸರ್ ಅವರಿಗೆ ನನ್ನ ಶುಭ ಸಲ್ಲಿಸ್ತಾ ಈಗ ಈ ಧಾರ್ಮಿಕ ಸಭೆಯ ಉದ್ಘಾಟನೆಯನ್ನ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೂಡ್ ಅವರು ನಡೆಸಿಕೊಡ್ಬೇಕಾಗಿ ವಿನಿಸ್ಕೊಳ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರು ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ವಿನಿಸ್ಕೊಳ್ತೇನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎನ್ನುವಂತೆ ಈ ಒಂದು ಕಾರ್ಯಕ್ರಮದ ಭವ್ಯ ಮತ್ತು ದಿವ್ಯವಾಗಿರ್ತಕ್ಕಂಥ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕವಾಗಿ ನೆರವೇರ್ತಾ ಇದೆ. ಇದನ್ನ ನಮ್ಮ ಶಾಸಕರ ಧರ್ಮಪತ್ನಿಯಾಗಿರ್ತಕ್ಕಂತಹ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೂಡ್ ಅವರು ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕವಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ನಾನು ಅನಿಸುತ್ತೇನೆ. ಬುಲೋ ಗಣಪಂಡಿತ ವಿಶ್ವಾರಾಧ್ಯ ಮಹಾರಾಜ್ ಕಿ, ಬುಲೋ ಗಣಪಂಡಿತ ವಿಶ್ವಾರಾಧ್ಯ ಮಹಾರಾಜ್ ಕಿ, ಗುರು ಬನ್ನಿ ಬಸವೇಶ್ವರ ಮಹಾರಾಜ್ ಕಿ, ಅಡವಿ ತಾತ ಮಹಾರಾಜ್ ಕಿ, ಬಸವಾಂಬೆ ಮಾತಾ ಕಿ, ಶಾಂಭವಿ ಮಾತಾ ಕಿ. ಕಾರ್ಯಕ್ರಮದ ಉದ್ಘಾಟನೆ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯರಿಗೂ ಅತಿಥಿಗಣ್ಯರಿಗೂ ಸನ್ಮಾನಗೈಯುವಂತಹ ಸುಸಂದರ್ಭ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ಶಿವಶೇಖರ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅಬ್ಬೆ ತುಮಕೂರ. ಎಲ್ಲ ಭಕ್ತಾದಿಗಳಲ್ಲಿ ಬಹಳ ನಾವು ಹೇಳಲೇಬೇಕಾದ ವಿಷಯ. ಯಾಕಂತ ಕೇಳಿದ್ರೆ ಅಪ್ಪ ಅವರು ನಿನ್ನೆ ದಿವಸ ಪಟ್ಟಾಭಿಷೇಕ ಆಗಿ ಮೊಟ್ಟ ಮೊದಲ ಕಾರ್ಯಕ್ರಮ ಈ ಧಾರ್ಮಿಕ ಸಭೆಯನ್ನ ಗುರು ವಿಶ್ವಾರಾಧ್ಯರ ತಪೋಭೂಮಿಯಾಗಿರ್ತಕ್ಕಂತಹ ಹಳೇ ಶಾಬಾದ್ಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನ ಪೂಜೆ ಅಪ್ಪ ಅವರಿಗೆ ಸಲ್ಲಿಸಬೇಕಾಗಿ ಅನಿಸ್ಕೊಳ್ತೇನೆ. ಅಡವಿ ತಾತ ಅವರ ಗದ್ದಿಗೆ ದರ್ಶನ ಪಡೆದು ಶ್ರೀಮಠಕ್ಕೆ ಆಗಮಿಸಿ ಈ ಧಾರ್ಮಿಕ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಈ ಧಾರ್ಮಿಕ ಸಭೆಗೆ ಆಗಮಿಸಿರುವಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ಶಿವಶೇಖರ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅಬ್ಬೆ ತುಮಕೂರ ಇವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶಿವನಗೌಡ ಎನ್ ಪಾಟೀಲ್ ಅವರಿಗೆ ಸನ್ಮಾನಿಸಬೇಕಾಗಿ ನಾನು ವಿನಿಸ್ಕೊಳ್ತಾ ಇದ್ದೇನೆ. ಬಲೋ ಗಣಪಂಡಿತ ವಿಶ್ವಾರಾಧ್ಯ ಮಹಾರಾಜ್ ಕಿ, ಗುರು ಬನ್ನಿ ಬಸವೇಶ್ವರ ಮಹಾರಾಜ್ ಕಿ. ದಯವಿಟ್ಟು ವೇದಿಕೆ ಮೇಲೆ ಆನಂದ್ ರಮೇಶ್ ಪವಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಆಜ್ ಕಿ ಜೈ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ನಮ್ಮ ನೆಚ್ಚಿನ ಶಾಸಕರ ಧರ್ಮಪತ್ನಿಯಾಗಿರ್ತಕ್ಕಂತಹ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೂಡ್ ಇವರಿಗೆ ಶರಣೆ ತಾರಾ ಪಡ್ಶೆಟ್ಟಿ ಅವರು ಬಂದವರನ್ನ ಸನ್ಮಾನಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಶ್ರೀಮತಿ ತಾರಾ ಪಡ್ಶೆಟ್ಟಿ ಅವರು ಆಗಮಿಸಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತಹ ಸತತ 30 ವರ್ಷಗಳ ಪರ್ಯಂತರವಾಗಿ ಈ ಶ್ರೀಮಠದ
ಈ ಒಂದು ಶ್ರೀಮಠವನ್ನ ತುಂಬಾ ಅದ್ದೂರಿಯಾಗಿ ಅದನ್ನ ಸಾಗಿಸ್ಕೊಂಡು ಹೋಗ್ತಾ ಇರತಕ್ಕಂತಹ ದಾಸೋಹ ಮೂರ್ತಿಗಳಾಗಿರ್ತಕ್ಕಂತಹ ಶ್ರೀ ವಿಜಯಕುಮಾರ ಮಹಾಸ್ವಾಮಿಗಳು, ಶ್ರೀ ವಿಶ್ವಾರಾಧ್ಯ ಮಠ ಹಳೆ ಶಾಬಾದ್ ಇವರಿಗೆ ಶ್ರೀ ಸಿದ್ದು ಬೆಳಗುಂಪಿಯವರು ಬಂದು ಅವರನ್ನ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಸಿದ್ದು ಬೆಳಗುಂಪಿಯವರು ದಯವಿಟ್ಟು ಆನಂದ್ ರಮೇಶ್ ಪವರ್ ಅವರು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಸಿದ್ದು ಬೆಳಂಗಿಯವರು ಪರವಾಗಿ ರೇವಣಸಿದ್ದ ಭಕ್ತಿ ಮಾಡೋರು ಅವರನ್ನ ಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ಶಿವನಗೌಡ ಎನ್ ಪಾಟೀಲ್ ಇವರಿಗೆ ಶರಣ ಶಿವಕುಮಾರ್ ಕ್ಯಾಮ ಅವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀ ಶಿವಗೌಡ ಎನ್ ಪಾಟೀಲ್ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡಿರ್ತಕ್ಕಂತಹ ಶಿವಗೌಡ ಪಾಟೀಲ್ ಅವರಿಗೆ ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ಶಂಕರಗೌಡ ಪಾಟೀಲ್ ಇವರಿಗೆ ಶ್ರೀ ಕುಪೇಂದ್ರ ತುಪ್ಪದವರು, ಶ್ರೀ ಶಂಕರಗೌಡ ಪಾಟೀಲ್ ಡಿವೈಎಸ್ಪಿ ಸಾಹೇಬರು ಶಹಾಬಾದ್ ಇವರಿಗೆ ಕುಪೇಂದ್ರ ತುಪ್ಪದವರು ಬಂದವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಚಪ್ಪಾಳೆ 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 ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಸಿಪಿಐ ಸಾಹೇಬರು ಕೂಡ ಸನ್ಮಾನಿಸಬೇಕಾಗಿ ನಾನು ದಯವಿಟ್ಟು ಶರಣಗೌಡ ಪಾಟೀಲ್ ಅವರು ಬಂದವರನ್ನು ಸನ್ಮಾನಿಸಬೇಕು. ಶರಣಗೌಡ ಪಾಟೀಲ್ ಅವರು ಸಿಪಿಐ ಸಾಹೇಬರಿಗೆ ಸನ್ಮಾನಿಸಬೇಕಾಗಿ ಅಂತ ಕೇಳ್ಕೊಳ್ತೇನೆ. ಗುಣಾಪುರ ಅವರು ಮಹಿಳಾ ಕಾರ್ಯದರ್ಶಿಗಳು ಕಲಬುರಗಿ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ದಯವಿಟ್ಟು ಅವರಿಗೆ ತಾರಪ್ಪ ಶೆಟ್ಟಿ ಅವರು ದಯವಿಟ್ಟು ಅವರಿಗೆ ಬಂದು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ. ಭಾಗೀರಥಿ ಗುಣಾಪುರ್ ಜಿಲ್ಲಾ ಕಾರ್ಯದರ್ಶಿಗಳು ಕಲಬುರಗಿ ಅವರಿಗೆ ತಾರಪ್ಪ ಶೆಟ್ಟಿ ಅವರು ಬಂದು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ. ಆತ್ಮೀಯವಾಗಿರತಕ್ಕಂಥ ಸನ್ಮಾನ ಸ್ವೀಕರಿಸುವಂತ ಎಲ್ಲ ಪರಮ ಪೂಜ್ಯರಿಗೂ ಮತ್ತು ಅತಿಥಿ ಗಣ್ಯರಿಗೂ ಅನಂತ ಶರಣಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಇರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಈ ಕಾರ್ಯಕ್ರಮ ಅತಿಥಿಗಳಿಗೆ ಈ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂತಹ ದಾಸೋಹ ಮೂರ್ತಿಗಳಾಗಿರ್ತಕ್ಕಂಥ ವಿಜಯಕುಮಾರ ಮಹಾಸ್ವಾಮಿಗಳು ಮತ್ತು ಶಿವಗೌಡ ಎನ್ ಪಾಟೀಲ್ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಕಾರಣ ಸಮಯದ ಅಭಾವ ಇರೋದ್ರಿಂದ ಪೂಜ್ಯ ಶ್ರೀಗಳು ಅವರ ಆಶೀರ್ವಾದವನ್ನು ಕೇಳುವಂತಹ ಒಂದು ತವಕ ನಮ್ಮೆಲ್ಲರೂ ಕೂಡ ಇರುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಣ್ಣ ಬದಲಾವಣೆ. ದಯವಿಟ್ಟು ಶ್ರೀಮಠದ ಪೂಜ್ಯರು ಮತ್ತು ಶಿವಗೌಡ ಪಾಟೀಲ್ ಅವರು ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನರನ್ನ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶಿವಗೌಡ ಪಾಟೀಲ್ ಅವರು ಮತ್ತು ಪೂಜ್ಯ ಶ್ರೀಗಳಿಂದ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಶ್ರೀಮಠದ ವತಿಯಿಂದ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ. ಜಾತ್ರಾ ಮಹೋತ್ಸವ ಮತ್ತು ಜಾತ್ರೆಗಳು ನಡೆಯುವಂಥದ್ದು ಅದು ಭಕ್ತರ ಒಂದು ಆಸೆಯ ಮೇರೆಗೆ ಆ ಜಾತ್ರೆಗಳು ತುಂಬಾ ಯಶಸ್ವಿ ಆಗ್ಬೇಕಾದ್ರೆ ದಾಸೋಹಿಗಳು ಕೂಡ ಅಷ್ಟೇ ಪ್ರಮುಖವಾಗಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಶ್ರೀಮಠಕ್ಕೆ ದಾಸೋಹ ಸೇವೆಯನ್ನು ಸಲ್ಲಿಸುವಂತಹ ಎಲ್ಲ ಭಕ್ತಾದಿಗಳ ಹೆಸರು ನಾನು ಕೂಗ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಆಗಮಿಸಿ ಆ ಭಕ್ತಾದಿಗಳು ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಬೇಕಾಗಿ ನಾನು ನೆನೆಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಯಾರು ಕೂಡ ತಡಮಾಡದೆ ವೇದಿಕೆ ಹತ್ರ ಬಂದು ನಿಂತ್ಕೊಳ್ಬೇಕು. ನಾನು ಒಬ್ಬ ಹೆಸರನ್ನ ಕರೀತೇನೆ, ಅವರು ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ. ನಮ್ಮ ಶಹಾಬಾದ್ನ ಅಡವಿತಾತ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ಪೂಜ್ಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶಿವಕುಮಾರ್ ಶಾಂತಯ್ಯ ಸ್ವಾಮಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಅಡವಿತಾತ ದೇವಸ್ಥಾನದ ಅರ್ಚಕರು ಶರಣ ಅಣ್ಣನ ಯೋಗಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಶ್ರೀಮಠದ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಎಲ್ಲ ಗಣ್ಯರಿಗೆ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ.
ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ದಾಸೋಹಿಗಳಿಗೆ ಸನ್ಮಾನವನ್ನು ಗೈಯುವಂತಹ ಸಂದರ್ಭ. ಮೊಟ್ಟ ಮೊದಲಿಗೆ ಪೂರ್ವಂತರ ಸೇವೆಗೆ ತಮ್ಮ ತನು ಮನ ಧನದಿಂದ ಸಹಾಯ ಮಾಡಿರುವಂತಹ ಶ್ರೀ ಶಿವಬಸಮ್ಮ ಬೆಣ್ಣೂರ್ಕರ್, ದಯವಿಟ್ಟು ಅವರು ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ನಾನು ವಿನಿಸ್ಕೊಳ್ತಾ ಇದ್ದೇನೆ. ಶಿವಬಸಮ್ಮ ಬೆಣ್ಣೂರ್ಕರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಈ ಒಂದು ಜಾತ್ರಾ ಮಹೋತ್ಸವ ನಾಡಿನ ಎಲ್ಲ ಕಡೆ ಅದು ಹಬ್ಬಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪತ್ರಿಕೆ. ಆ ಪತ್ರಿಕಾ ಸೇವೆಯನ್ನ ಸಲ್ಲಿಸಿರುವಂತಹ ಸುನೀಲ್ ಬಾಬುರಾವ್ ಸೂರ್ಯವಂಶಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ನಾನು ನೆನೆಸ್ಕೊಳ್ತೇನೆ. ಸುನೀಲ್ ಬಾಬುರಾವ್ ಸೂರ್ಯವಂಶಿ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಪೂಜ್ಯ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ನಾನು ನೆನೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಸೇವೆಯನ್ನ ಸಲ್ಲಿಸಿರುವಂತಹ ಬಸ್ಸು ಕಣಸೂರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಬಸ್ಸು ಕಣಸೂರ್ ಅವರು ದಯವಿಟ್ಟು ಶ್ರೀಮಠದ ಸದಸ್ಯರವರನ್ನ ವೇದಿಕೆ ಕರೆತರಬೇಕಾಗಿ ವಿನಂತಿಸಿಕೊಳ್ತೇನೆ. ಬಸ್ಸು ಕಣಸೂರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾಂಡ್ ಸೇವೆಯನ್ನು ಸಲ್ಲಿಸಿರುವಂತಹ ಅನಿಲ್ ಕುಮಾರ್ SH ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಬ್ಯಾಂಡ್ ಸೇವೆಯನ್ನು ಸಲ್ಲಿಸಿರುವಂತಹ ಅನಿಲ್ ಕುಮಾರ್ SH ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು. ದಾಸೋಹ ಸೇವೆಯನ್ನು ಸಲ್ಲಿಸಿರುವಂತಹ 200 ವರ್ಷರಾದ ರಾಜಶೇಖರ್ ಮಂಡಗುದಲಿ ಮುಕ್ಕಂ ತಮಸನಹಳ್ಳಿ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು. ದಯವಿಟ್ಟು ಆದಷ್ಟು ಬೇಗ ಬಂದು ತಾವೆಲ್ಲರೂ ಕೂಡ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಕಾರ್ಯಕ್ರಮಕ್ಕೆ ವಿಳಂಬ ಆಗ್ತಾ ಇದೆ. ರಾಜಶೇಖರ್ ಮಂಡಗುದ್ಲಿ. ಅದೇ ರೀತಿಯಾಗಿ ಈ ಭವ್ಯ ರಥಕ್ಕೆ ಹೂವಿನ ಅಲಂಕಾರವನ್ನು ಗೈದಿರುವಂತಹ ಅಮಲಯ್ಯ ರಾಮಸ್ವಾಮಿ ಭೂದಾಸ್ ಶಿಬರ್ಕಟ್ಟ. ಅಮಲಯ್ಯ ರಾಮಸ್ವಾಮಿ ಭೂದಾಸ್ ಭವ್ಯವಾಗಿರ್ತಕ್ಕಂಥ ರಥಕ್ಕೆ ಹೂವಿನ ಅಲಂಕಾರವನ್ನ ಮಾಡಿಕೊಟ್ಟಿರ್ತಕ್ಕಂಥ ದಾಸೋಹಿಗಳು ಅಮಲಯ್ಯ ರಾಮಸ್ವಾಮಿ ದಯವಿಟ್ಟು ಅವರು ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ನೆನೆಸ್ಕೊಳ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ರಂಗಿನ ಮದ್ದಿನ ಸೇವೆಯನ್ನ ತಾವೆಲ್ಲರೂ ಕೂಡ ಆಕಾಶದಲ್ಲಿ ಕಂಡ್ರಿ. ಆ ಮದ್ದಿನ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀ ಬಾಬು ಪವಾರ್ TVS ಶಿಬರ್ಕಟ್ಟ ಶಹಬಾದ್ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ನೆನೆಸ್ಕೊಳ್ತೇನೆ. ಬಾಬು ಪವಾರ್ TVS ಶಿಬರ್ಕಟ್ಟ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಟೆಂಟಿನ ಸೇವೆಯನ್ನು ಸಲ್ಲಿಸಿರುವಂತಹ ರಮೇಶ್ ಗೋವಿಂದ್ ಪವಾರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ನಾನು ವಿನಿಸ್ಕೊಳ್ತೇನೆ. ಟೆಂಟಿನ ಸೇವೆ ಸಲ್ಲಿಸಿರುವಂತಹ ರಮೇಶ್ ಗೋವಿಂದ್ ಪವಾರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಡೊಳ್ಳಿನ ಸೇವೆಯನ್ನು ಸಲ್ಲಿಸಿರುವಂತಹ ಮಲ್ಲಣ್ಣ ಸುಣ್ಕಾರ್ ಮುಕ್ಕಂ ಹನುಗುಂಟ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಡೊಳ್ಳಿನ ಸೇವೆ ಸಲ್ಲಿಸಿರುವಂತಹ ಮಲ್ಲಣ್ಣ ಸುಣ್ಕಾರ್ ದಯವಿಟ್ಟು ವೇದಿಕೆ ಮೇಲೆ ಆದಷ್ಟು ಬೇಗ ಆಗಮಿಸಬೇಕು. DJ ಸೇವೆ ಪ್ರತಿ ವರ್ಷವೂ ಕೂಡ 30 ವರ್ಷಗಳ ಕಾಲ ಪರ್ಯಂತರವಾಗಿ ಶ್ರೀಮಠಕ್ಕೆ ತುಂಬಾ ಅದ್ದೂರಿಯಾಗಿ ಮೆರವಣಿಗೆಯನ್ನ ಸಾಗಲಿಕ್ಕೆ ಕಾರಣೀಕರ್ತವಾಗಿರ್ತಕ್ಕಂಥದ್ದು DJ ಸೇವೆ. ಈ ಸೇವೆಯನ್ನ ನಮ್ಮ ಶಿವರಘಟ್ಟದ ಯುವಕ ಮಂಡಳಿಯ ಯುವಕರು ಅದನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಶಿವರಘಟ್ಟದ ಎಲ್ಲ ಯುವಕ ಮಂಡಳಿಯವರು DJ ಸೇವೆಯನ್ನು ಸಲ್ಲಿಸತಕ್ಕಂಥ ಎಲ್ಲ ಯುವಕರು ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಇನ್ನೋರ್ವ ದಾಸೋಹ ಸೇವೆಗಳಾಗಿರ್ತಕ್ಕಂತಹ ರತ್ನಮ್ಮ ನಿಂಗಣ್ಣ ಮಾಲ್ಗತ್ತಿ ಮುಕ್ಕಂ ಹಳೆ ಶಾಬಾದ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ದಾಸೋಹ ಸೇವೆ ಸಲ್ಲಿಸಿರುವಂತಹ ರತ್ನಮ್ಮ ನಿಂಗಣ್ಣ ಮಾಲ್ಗತ್ತಿ ಮುಕ್ಕಂ ಹಳೆ ಶಾಬಾದ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ರಸಮಂಜರಿ ಕಾರ್ಯಕ್ರಮ, ಈ ಧಾರ್ಮಿಕ ಸಭೆಯ ನಂತರ ನಡೆಯುವಂತಹ ರಸಮಂಜರಿ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಿಕ್ಕೆ ದಾಸೋಹಗಳಾಗಿರ್ತಕ್ಕಂಥ ನಾಗೇಶ್ ಮೆಂಗನ್ ಮುಕ್ಕಂ ಹಳೆ ಶಾಬಾದ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಾಗೇಶ್ ಮೆಂಗನ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಪೌರ ಸೇವಾ ನೌಕರರ ಸಂಘದ ಶಾಬಾದ್ನ ಅಧ್ಯಕ್ಷರಾದ ಶ್ರೀ ಶಿವಪತ್ರ ಪಕಣ್ಣಿ ಇವರಿಗೆ ಶ್ರೀಗಳಿಂದ ಸನ್ಮಾನ ದಯವಿಟ್ಟು ಅವರು ಅದನ್ನು ಸ್ವೀಕರಿಸಬೇಕು. ದಯವಿಟ್ಟು ಇನ್ನು ಹಲವು ಸೇವೆಗಳನ್ನ ಇಲ್ಲಿ ನಾವು ಸ್ಮರಿಸಲೇಬೇಕು. ಕಾರಣ ದಾಸೋಹ ಅಂತಕ್ಕಂಥದ್ದು ಅದು ತನು ಮನದಿಂದ ಮಾಡುವಂತದ್ದು ಸೇವೆ ಆಗಿರೋದ್ರಿಂದ ಈ ಶ್ರೀಮಠದ ವತಿಯಿಂದ ಗುರು ಗಣಪಂಡಿತ ವಿಶ್ವಾರಾಧ್ಯರ ಕೃಪೆ ಅವರ ಮೇಲೆ, ಆಶೀರ್ವಾದ ಅವರ ಮೇಲೆ ಇರುವ ಕಾರಣಕ್ಕೆ ಶ್ರೀಗಳಿಂದ ಅವರಿಗೆ ಆಶೀರ್ವಾದವನ್ನು ನೀಡ್ತಕ್ಕಂಥದ್ದು ಪರಿಪಾಠ ನಮ್ಮ ಶ್ರೀಮಠದಾಗಿರ್ತಕ್ಕಂಥದ್ದು. ದಯವಿಟ್ಟು ದಾಸೋಹಿಗಳಾಗಿರ್ತಕ್ಕಂತಹ ಸಾಬಮ್ಮ ದೊಡ್ಡಮನಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ನೆನೆಸ್ಕೊಳ್ತೇನೆ. ಯಲ್ಲಮ್ಮ ಸೀಬರಕಟ್ಟ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಚಂದ್ರಕಾಂತ್ ಭಜಂತ್ರಿ ಫೋಟೋಗ್ರಾಫರ್ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಚಂದ್ರಕಾಂತ್ ಭಜಂತ್ರಿ, ಯಲ್ಲಮ್ಮ ಸೀಬರಕಟ್ಟ, ಸಾಬಮ್ಮ ದೊಡ್ಡಮನಿ, ಕಾಂತು ಜೀವಣಗಿ, ಮುಕ್ಕಂ ಶಹಬಾದ್, ಶರಣಪ್ಪ ಮಡಿವಾಳ್, ಶ್ರೀಶೈಲ್ ಪಾರ, ನಾಗಣ್ಣ ಹೂಗಾರ್, ಮಹೇಶ್ ಮೆಂಗನ್, ವಿಜಯ್ ಕುಮಾರ್ ಮೇಸ್ತ್ರಿ, ವೀರೇಶ್ ಪವಾರ್ ಶಹಬಾದ್, ಸಲೀಂ ಶಹಬಾದ್, ವಿಶ್ವನಾಥ್ ಕಂಬಾರ್ ಶಹಬಾದ್, ರಾಹುಲ್ ಉದಯ್ಕರ್, ವಿಶ್ವರಾಧ್ಯ ಕೋಬಾಳ್, ಕಿರಣ್ ಮಾನೆ, ಶಾಂತಯ್ಯ ಸ್ವಾಮಿ ದಯವಿಟ್ಟು ಅಡವಿತಾಟ ಶ್ರೀಮಠದ
ದಯವಿಟ್ಟು ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ನೆನೆಸ್ಕೊಳ್ತೇನೆ. ಸಾಬಮ್ಮ ದೊಡ್ಡಮನೆಯವರು, ಯಲ್ಲಮ್ಮ ಸೀಬರ್ಕಟ್ಟ, ಚಂದ್ರಕಾಂತ್ ಭಜಂತ್ರಿ, ಕಾಂತು ಜೀವಣಗಿ, ಶರಣಪ್ಪ ಮಡಿವಾಳ್, ಶ್ರೀಶೈಲ್ ಪಾರಾಳ್, ನಾಗಣ್ಣ ಹೂಗಾರ್, ನಾಗೇಂದ್ರಪ್ಪ ಹೂಗಾರ್, ಮೋಹಿತ್ ಮೆಂಗನ್, ವಿಜಯ್ ಕೌರ್ ಮೈಸ್ತ್ರಿ, ವೀರೇಶ್ ಪವಾರ್, ಸಲೀಂ ಶಹಬಾದ್, ವಿಶ್ವನಾಥ್ ಕಂಬಾರ್ ಶಹಬಾದ್, ರಾಹುಲ್ ಉದೇಕರ್, ವಿಶ್ವರಾಧೆ ಕೋಬಾಳ್, ಕಿರಣ್ ಕುಮಾರ್ ಬಾನೆ. ದಯವಿಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ನೆನೆಸ್ಕೊಳ್ತೇನೆ. ಶಿಬರ್ಘಟ್ಟ ಯುವಕ ಮಂಡಳಿಯವರು ಇವರಾದ ನಂತರ ತಾವು ದಯವಿಟ್ಟು ಬರಬೇಕು. ತಮ್ಮ ಒಂದು ತಂಡವೇ ಇದೆ. ತಮ್ಮ ಸೇವೆ ಅನುಪಮ ಮತ್ತು ಅನನ್ಯವಾಗಿರ್ತಕ್ಕಂಥದ್ದು. ಈ ಒಂದು ರಥೋತ್ಸವ, ಈ ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡೀಲಿಕ್ಕೆ ಒಂದು ಕಾರಣೀಕರ್ತವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ನಿಮ್ಮ ಸೇವೆ ಹೀಗೆ ಸಾಗಲಿ ಅಂತ ಗುರು ವಿಶ್ವರಾಧರಲ್ಲಿ ಬೇಡ್ಕೊಳ್ತಾ, ಶ್ರೀಮಠಕ್ಕೆ ತಮ್ಮ ಸೇವೆ ಹೀಗೆ ಸದಾ ಇರಲಿ ಅಂತ ಕೇಳ್ಕೊಂಡು ದಯವಿಟ್ಟು ಯಾರು ಕೂಡ ಹೋಗಬಾರ್ದು. ಪೂಜ್ಯರ ಆಶೀರ್ವಚನವನ್ನು ಕೇಳಿ ತಾವೆಲ್ಲರೂ ಕೂಡ ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಶಾಂತವಾಗಿ ಕೂತ್ಕೊಂಡು ಪೂಜ್ಯರ ಆಶೀರ್ವಚನವನ್ನು ತಾವೆಲ್ಲರೂ ಕೂಡ ಕೇಳಬೇಕು. Here's exactly what I would do. I would look at learning resources online right now. My all-time favorite has always been Udemy. And now they've got this new Career Accelerators program, and they literally give you the exact roadmap to break into careers. ಆಯ್ತು ಲಾಸ್ಟ್ ದಯವಿಟ್ಟು ಬೇಗನೆ ಬಂದು ಸನ್ಮಾನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ದಯವಿಟ್ಟು ಈ ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕಾಗಿ ನಮ್ಮ ಶರಣಗೌಡ ಪಾಟೀಲ್ ಅವರು ವಿನಂತಿಸ್ಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬನ್ನಿ ಬಸವೇಶಾಯ ನಮಃ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು, ಕಲ್ಯಾಣವೆಂಬುದು ಪಡೆದೆಯಾಯಿತು, ನಾನು ಬತ್ತಿಯಾದೆನು ನೀವು ತೈಲವಾದಿರಿ, ಪ್ರಭುದೇವರು ಜ್ಯೋತಿಯಾದರು ಪಡೆದೆ ಎನ್ನುವ ಹಾಗೆ ಸಮಸ್ತ ಸದ್ಗುರು ಗಣಪಂಡಿತ ವಿಶ್ವರಾಧರ ಭಕ್ತ ಸಮೂಹದಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಗಣ್ಯ ಮಾನ್ಯ ಅತಿಥಿಗಳಲ್ಲೂ ಹಾಗೂ ಎಲ್ಲ ಪತ್ರಿಕಾ ರಂಗದವರಿಗೂ, ಆರಕ್ಷಕ ವರ್ಗದವರಿಗೂ ಹಾಗೂ ಸಮಸ್ತ ಶರಣೀಯ ತಾಯಂದಿರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಶರಣಾರ್ಥಿಗಳು. ಪ್ರಸ್ತುತ 30ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಶರಣ ಬಂಧುಗಳಿಗೂ ಮತ್ತೊಮ್ಮೆ ಶರಣಾರ್ಥಿಗಳಂತ. ಯಾವ ರೀತಿ ಬಸವಾದಿ ಪ್ರಮುಖರು ಬಸವಣ್ಣನವರು ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೇನೆ ಅನ್ನೋ ಹಾಗೆ ಇಲ್ಲಿ ಜನ ಬೆಳೆದಲ್ಲಿ ಜಗ ಬೆಳೆದಲ್ಲಿ ಎನ್ನುವ ಸದುದ್ದೇಶದಿಂದ ಸದ್ಗುರು ಗಣಪಂಡಿತ ವಿಶ್ವರಾಧರ ಒಂದು ತಪೋಭೂಮಿಗೆ ಯಾವ
ಶ್ರೀ ಪರಮ ಪೂಜಾ ಕಲ್ಲಪ್ಪ ಗೌಡರ ಒಂದು ಪೂಜಾ ಅಥವಾ ನಿಷ್ಠೆ ಅವರ ಒಂದು ಆದರ್ಶ ಜೀವ ಬದುಕಿಗೆ ವಿಶ್ವರಾಧ್ಯರ ಕೃಪಾ ಆಯಿತು. ಹಾಗೆ ಆ ಕೃಪೆ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಆ ಸದ್ಗುರು ವಿಶ್ವರಾಧ್ಯ ಗಣಪಂಡಿತ ವಿಶ್ವರಾಧ್ಯರಲ್ಲಿ ಬೇಡಿಕೊಳ್ಳುತ್ತಾ ಹಾಗೂ ಸೃಷ್ಟಿಕರ್ತ ಪರಮಾತ್ಮನಲ್ಲಿಯೂ ಪ್ರಾರ್ಥಿಸುತ್ತಾ ನನ್ನೆರಡು ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಶರಣಾರ್ಥಿಗಳು. ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿರುವಂತಹ ಶರಣಗೌಡ ಪಾಟೀಲ್ ಅವರಿಗೆ ಅನಂತ ಶರಣಗಳು ಸಲ್ಲಿಸ್ತಾ, ದಾಸೋಹ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರೀಮಠದ ವತಿಯಿಂದ ಸನ್ಮಾನಗೈಯುವಂಥದ್ದು ಒಂದು ಪರಿಪಾಠ. ಈ ಸೇವೆ ನಿರಂತರವಾಗಿ ಸಾಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯವಾಗಿರ್ತಕ್ಕಂಥದ್ದು. ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತವಾಗಿ ಕೂತ್ಕೊಂಡು ಕಾರ್ಯಕ್ರಮದ ಧಾರ್ಮಿಕ ಸಭೆಯನ್ನ ನೀಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ನೆನೆಸ್ಕೊಳ್ತಾ, ಈ ಕಾರ್ಯಕ್ರಮನ ಉದ್ಘಾಟಿಸಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತೇಮೂಡವರ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಜಯಶ್ರೀ ಮತ್ತಿಮೂಡಿ ಅಕ್ಕ ಅವರು ಉದ್ಘಾಟನೆಗಳನ್ನು ಆಡಬೇಕಾಗಿ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ದಯವಿಟ್ಟು ಅಕ್ಕ ಅವರು ಉದ್ಘಾಟನೆಗಳನ್ನು ಆಡಬೇಕಾಗಿ ಅವ್ರಿಗೆ ಕೇಳ್ಕೊಳ್ತೇನೆ. ದಯವಿಟ್ಟು ಆಶೀರ್ವಾದವನ್ನು ನಮ್ಮ ತದನಂತರ ತೆಗೆದುಕೊಳ್ಬೇಕು. ಕಾರ್ಯಕ್ರಮ ನೀಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ನಮ್ಮ ವಿನಂತಿ. विश्वराध्या महाराज की, गणपंडित विश्वराध्या महाराज की. ವೇದಿಕೆ ಮೇಲೆ ಶಿವಶೇಖರ ವಿಶ್ವರಾಧ್ಯ ಅಪ್ಪೋರ ಪವಿತ್ರವಾದ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಇನ್ನೊಬ್ಬರ ಅಪ್ಪೋರ ವಿಜಯ್ ಕುಮಾರ್ ಅಪ್ಪೋರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಇಲ್ಲಿ ಉಪಸ್ಥಿತ ಇದ್ದಂತ ಎಲ್ಲ ನನ್ನ ಹಿರಿಯರಿಗೆ, ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದ್ರಿಗೆ ತಮ್ಮ ಎಲ್ಲರ ಪಾದಗಳಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಇವತ್ತಿನ ದಿವಸ 30ನೇ ಜಾತ್ರಾ ಮಹೋತ್ಸವ, ಆ ಕಾರ್ಯಕ್ರಮದಲ್ಲಿ ಇಷ್ಟ ಒಂದು ಭವ್ಯ ಸಂಖ್ಯೆಯಲ್ಲಿ ತಾವು ಎಲ್ಲರೂ ಬಂದು ಪ್ರತಿಯೊಬ್ಬರು ಸೇವೆ ಮಾಡಂತ ಎಲ್ಲರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಸೇವೆ ಮಾಡ ಅಂತ ಮನಸ್ಸಿರ್ಬೇಕು, ದಾನ ಕೊಡ ಅಂತ ಕೈ ಇರಬೇಕು, ಮನಸಾಪೂರ್ವಕ ಮಾಡಂತ ಭಕ್ತಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ವಿಶ್ವರಾಧ್ಯ ಅಪ್ಪವ್ರು ಹ್ಯಾಂಗದಾರ ಅಂತಂದ್ರೆ, ನಾವು ಒಂದ್ ಕೈಲೆ ಕೊಟ್ರೆ ಅವರು 10 ಕೈಲೆ ಕೊಡ ಅಂತ ಯಾರಾದ್ರೆ ಇದ್ರೆ ಅದು ಘನಪಂಡಿತ ವಿಶ್ವರಾಧ್ಯ ಅಪ್ಪವ್ರು ಅದಾರ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾನು ಕೂಡ 25 ವರ್ಷ ಹಿಡ್ಕೊಂಡಿ ಮಠದ ಮಗಳಾಗಿ ಮಠದ ಒಂದು ಸೇವಕ ಭಕ್ತಿ ಮಾಡ್ತಾ ಆ ಮಠಕ್ಕೆ ಬಹಳಷ್ಟು ಒಂದು ಸೇವೆ ಮಾಡ್ತೀವಿ. ಒಂದು ಭಕ್ತಿಯಿಂದ ಯಾವುದೇ ಒಂದು ಕಷ್ಟ ಇರ್ಲಿ, ಯಾವುದೇ ನಮ್ಯಾಗ ಬಂದಂತ ಸಂಕಟ ಇರ್ಲಿ, ಯಪ್ಪ ವಿಶ್ವರಾಧ್ಯ ನಂಗ ಕಾಪಾಡಪ್ಪ ಅಂದ ತಕ್ಷಣ ನಮ್ಗ ಪರಿಹಾರ ಕೊಡ ಅಂತ ಮಾರ್ಗದರ್ಶನ ದರ್ಶನ ಕೊಡ ಅಂತ ಶಕ್ತಿ ಅದು ವಿಶ್ವರಾಧ್ಯ ಅಪ್ಪರ ಬಳಿ ಅದ. ಯಾಕಂತಂದ್ರೆ ಆ ಶಕ್ತಿ ಇದ್ದ ಕಾರಣಕ್ಕೆ ಇವತ್ತ ಇಷ್ಟ ಭವ್ಯ ಸಂಖ್ಯೆಯಲ್ಲಿ ತಾವು ಎಲ್ಲರೂ ಬಂದಿರಿ. ಪ್ರತಿಯೊಬ್ಬರು ಒಂದು ಪ್ರಸಾದ ವ್ಯವಸ್ಥೆ ಮಾಡ ಅಂತ ಸೇವೆ ಇರ್ಲಿ, ಡಿಜೆ ಸೇವೆ ಇರ್ಲಿ, ಮಂಟಪ ಸೇವೆ ಇರ್ಲಿ, ಕಸ ಗುಡಿಸಂತ ಸೇವೆ ಇರ್ಲಿ, ಒಂದ್ ಪ್ಲೇಟ್ ತೊಳೆಯಂತ ಸೇವೆ ಇರ್ಲಿ, ಯಾವುದೇ ಒಂದ್ ಸೇವೆಯಲ್ಲಿ ನಾನು ಯಾಕೆ ಮಾಡ್ಲಿ ಅಲ್ಲಾದ ಭಾವನೆ ಇದ್ದಂತ ಪ್ರತಿಯೊಂದು ನನ್ನ ಸೇವೆ ವಿಶ್ವರಾಧ್ಯ ಅಪ್ಪರಿಗೆ ಇರ್ಲಿ ಅನ್ನೋ ಭಾವ ಭಕ್ತಿದಿಂದ ತಾವು ಎಲ್ಲರೂ ಸೇವೆ ಮಾಡಿರಲ್ಲ, ವಿಶ್ವರಾಧ್ಯ ಅಪ್ಪದ ಸದೈವ ಆಶೀರ್ವಾದ ನಿಮ್ಮಲ್ಲಿ ಇರ್ಲಿ ಅಂತ ಕೇಳ್ಕೊತೀನಿ. ಯಾಕಂತಂದ್ರೆ ನನಗ್ ಕೂಡ ಇವತ್ತು ಫಸ್ಟ್ ಟೈಮ್ ನಾ ಇಲ್ಲಿ ತೇರಿಗೆ ಬಂದೆ, ಬಹಳ ಖುಷಿ ಮತ್ತೆ ಸಂತೋಷ ಆಯ್ತು. ನಮ್ಮ ಶಿವಶೇಖರ ಅಪ್ಪರು ಕೂಡ ದರ್ಶನ ಆಯ್ತು. ಯಾಕಂತಂದ್ರೆ ಈ ಮಠ ಹ್ಯಾಂಗಿದೆ ಅಂತಂದ್ರೆ, ಏನು ನಾವು ಅಲ್ಲಿ ಕೊಟ್ಟಿಲ್ಲ ಅಂದ್ರೂ ನಡೀತದ. ನಮ್ಮ ಮನಸ್ಸಿನಾಗಿನ ಕಷ್ಟಗಳು ಅಲ್ಲಿ ಹೋಗಿ ಅಪ್ಪರ ಪಾದಗಳಿಗೆ ನಮಸ್ಕಾರ ಮಾಡಿ ನೀವು ಮನಸ್ಸಿನಾಗ ಒಂದ್ ಪರೀಕ್ಷೆ ಮಾಡ್ಕೊರಿ.
ಯಾವಾಗ್ನು ಒಂದು ಮಠಕ್ಕೆ ಹೋಗಿ ನೀವು ನಮಸ್ಕಾರ ಮಾಡ್ಕೊರಿ. ನಿಮ್ಗೆ ಏನ್ ಬೇಕಾಗ್ತದ, ನಿಮ್ ಕಷ್ಟಗಳು, ನಿಮ್ ಸಂಕಟ ಏನೇ ಇತ್ತಂದ್ರೂ ನೀವು ಈಶ್ವರದ ಅಪ್ಪರಿಗೆ ಕೇಳ್ಕೊರಿ. ನಿಮಗ ಅದು ಅನುಭವ ನೋಡ್ರಿ ಹಂಗಾಗ್ತದ. ಯಾಕಂತಂದ್ರೆ ಅಷ್ಟ ಸಾಕ್ಷಾತ್ಕಾರ ಮನಸಾಪೂರ್ವಕ. ಯಾಕಂತಂದ್ರೆ ನಮ್ಮ ಭಕ್ತಿ ಹ್ಯಾಂಗಿರ್ಬೇಕಂತಂದ್ರೆ ನಾವು ನಿಸ್ವಾರ್ಥಿ ಭಾವನೆದಿಂದ ನಮ್ಮ ಭಕ್ತಿ ಇದ್ದಾಗ ಮಾತ್ರ ನಮಗ ದೇವ್ರು ಕಾಣಿಸ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಹ್ಯಾಂಗ್ ಮಾಡ್ತೀವಿ ಅಂತಂದ್ರೆ ಮಾರ್ನಿಂಗ್ ನಾವು ಸ್ನಾನ ಆದ ತಕ್ಷಣ ಪೂಜಾ ರೂಮಿಗೆ ಹೋಗ್ತೀವಿ, ಹೌದಲ್ರಿ? ಪೂಜಾ ರೂಮಿಗೆ ಹೋದಾಗ ನಮ್ಮ ಮನಸ್ಸು ಎಷ್ಟು ನಿರ್ಮಳವಾಗಿ ಶುದ್ಧವಾಗಿ ಆ ಭಾವನೆದಿಂದ ನಾವು ಪೂಜಾ ರೂಮಿಗೆ ಹೋಗ್ತೀವಿ. ಆದ್ರೆ ಪೂಜಾ ರೂಮ್ ಹೊರಗೆ ಬಂದ್ಮೇಲೆ ನಮ್ಮ ಮನಸ್ಸು ಅಷ್ಟು ಪವಿತ್ರ ಇರ್ತದೇನ್ರಿ? ಇರಕ್ ಸಾಧ್ಯ ಇಲ್ಲ. ಆ ಪವಿತ್ರ ಭಾವನೆ ನಮ್ಮ ಮನಸ್ಸು, ನಮ್ಮ ಮಾಡಂತ ಕಾಯಕ ಯಾವಾಗ್ನು ಒಳ್ಳೇದಾಗಿರ್ಬೇಕು. ನಾವು ನುಡಿಯಂತ ವಾಣಿ ಒಳ್ಳೇದಾಗಿರ್ಬೇಕು. ಇನ್ನೊಬ್ಬರ ಬಗ್ಗೆ ಭಾವನೆ ಒಳ್ಳೇದಾಗಿರ್ಬೇಕು. ನಾವು ಮಾಡಂತ ಕಾಯಕ ಒಳ್ಳೇದಾಗಿದ್ದಾಗ ಮಾತ್ರ ನಮ್ಗ ವಿಶ್ವರಾಧ್ಯರ ಆಶೀರ್ವಾದ ಆಗ್ತದ ಅಂತ ಹೇಳ್ತೀನಿ. ಯಾಕಂತಂದ್ರೆ ಸಮಯ ಕೂಡ ಬಹಳಷ್ಟು ಆಗಿದೆ. ನಮ್ಮ ಅಪ್ಪವ್ರ ಆಶೀರ್ವಚನೆ ಮಾಡ್ತಾರ. ಅವ್ರ ಆಶೀರ್ವಾದ ಸದೈವ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡೆ. ನನಗ್ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಮೇಲೆ ಅಪ್ಪರಿಗೆ ಮತ್ತು ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತಾ ಮಾತಾಡೋಗೇನೆ ತಪ್ಪಾಗಿತ್ತಂದ್ರೂ ದಯವಿಟ್ಟು ನನಗೆ ಕ್ಷಮೆ ಮಾಡ್ರಿ. 2 ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿರುವಂತಹ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೂಡಕ್ ಅವರಿಗೆ ಅನಂತ ಶರಣಗಳನ್ನು ಸಲ್ಲಿಸ್ತಾ ಈಗ ಶ್ರೀಮಠದ ಸ್ವಾಮೀಜಿಗಳಾಗಿರ್ತಕ್ಕಂತಹ ವಿಜಯಕುಮಾರ್ ಮಹಾಸ್ವಾಮಿಗಳು 1-2 ಮಾತುಗಳನ್ನು ಆಡಬೇಕಾಗಿ ಅವ್ರಿಗೆ ಕೇಳ್ಕೊಳ್ತೇನೆ. ಹಳೇ ಶಾಬಾದ ಗ್ರಾಮದಲ್ಲಿರ್ತಕ್ಕಂಥ ಯಾವ ಬೊಂಬೈಲಿಂದ ಬಂದು ದಿಗಂಬರನಾಗಿರ್ತಕ್ಕಂಥ ಇದು ವಿಶ್ವಾರಾಧ್ಯರ ಒಂದು ಮಠಕ್ಕೆ ಎಣ್ಣೆ ಹಚ್ಚುತ್ತಾ ಈ ಜಗತ್ತಿನಲ್ಲಿ ನಡೆದಾಡ ದೇವರು ಯಾರು ಅಂತ ಕೇಳಿದ್ರೆ ಹಬ್ಬೇ ತುಮಕೂರಿನ ಡಾಕ್ಟರ್ ಗಂಗಾಧರ ಸ್ವಾಮಿಗಳು. ಅವರಿಗೂ ಕೂಡ ನಾನು ಹಚ್ಚಿ ನಮಸ್ಕಾರ ಮಾಡುತ್ತಾ ಶಿವನ ರೂಪನಾಗಿ ಹುಟ್ಟಿ ಬರುತ್ತೀನಿ ನಾ ಮುಂದಂತ ಅಪ್ಪಣಿ ಅವಾಗ ಹೇಳಿದಂಥ ವಿಶ್ವಾರಾಧ್ಯರು ಈಗ ಶಿವನ ಅವತಾರ ತಗೊಂಡು ಬಂದಂಥ ಶಿವಶೇಖರ ಸ್ವಾಮಿಗಳಿಗೂ ಹಾಗೂ ಈಗ ಇಲ್ಲೇನಪ್ಪ ಅಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ಮತ್ತಿಮೂಡ ಸರ್ ಧರ್ಮಪತ್ನಿಯವರಿಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ವ್ಯಕ್ತಿಗಳಿಗೂ ನೀವು ತಳಕಂತ ಎಲ್ಲ ಭಕ್ತ ವಿಶ್ವಾರಾಧನ ಭಕ್ತಾದಿಗಳಿಗೂ ಎಲ್ಲರಿಗೆ ಶರಣಾರ್ಥಿಗಳು. ನಾನೇನು ಹೆಚ್ಚಿಗೆ ಮಾತಾಡಲ್ಲ, ಒಂದು ಹೊತ್ತು ಮಾತಾಡ್ತೀನಿ. 12ನೇ ಶತಮಾನದ ಒಳಗೆ ಅಣ್ಣ ಬಸವಣ್ಣ ಮಂತ್ರಿ ಇದ್ದಾಗ ಬಿಜುಳಳ್ಳಿ ಊರೊಳಗೆ ಸಮದಾರ ಹರಳಯ್ಯ ಗಂಡ ಹೆಂಡತಿ ಅವ್ರಿಗೆ ಏನಂದ ಶರಣಾರ್ಥಿ ಅಂದ ಬಸವಣ್ಣ. ಅವಾಗ ಅವರಿಬ್ಬರು ಮಾತಾಡ್ಕೊಂಡ್ರು, ಬಸವಣ್ಣ ಶರಣಾರ್ಥಿ ನಮಗಂದ್ರ ನಾವು ಏನು ಕೊಡಬೇಕು ಅವರಿಗೆ ಅಂತ ಕೇಳಿದಾಗ ಗಂಡ ಹೇಳ್ದ, ನಮ್ಮಿಬ್ಬರು ತೊಡೆಯ ಚರ್ಮಗಳನ್ನು ಕೊಯ್ದು ಚಮಡಗಳನ್ನು ಮಾಡಿ ಕೊಯ್ದು ಬಸವಣ್ಣನಿಗೆ ಕೊಡಾಮು. ಮಂತ್ರಿ ಇದ್ರು ಅವಾಗ. ಚರ್ಮಗಳನ್ನು ಮಾಡಿ ಅವು ತಲೆ ಮೇಲೆ ಹೊತ್ತುಕೊಂಡು ಬಸವಣ್ಣನ ಹತ್ರ ಹೋಗಿ ನೋಡಿ, ಬಸವಣ್ಣನವರು ಎಂಥ ಮನುಷ್ಯರು ನೀವು, ಕಾಲಿನ ಚರ್ಮವನ್ನು ಕೊಯ್ದು ಚರ್ಮವನ್ನು ಮಾಡ್ತಾರೇನು, ತಪ್ಪದು ಮಾಡಬೇಡ್ರಿ ನಡ್ರಿ ಅಂತ ಹೇಳಿ ಒಂದು ಬಿಸಿಲೆಳೆ ಒಂದು ಗುಡಿ ಒಳಗೆ ಕರ್ಕೊಂಡು ಹೋಗಿ ಅವು ಇಟ್ಟು ಪೂಜೆಯನ್ನು ಮಾಡಿ ನೀವು ಮುಂದ ಈ ಜಗತ್ತದೊಳಗ ನೀವೇನಪ್ಪ ಅಂದ್ರೆ ಇಬ್ರು ದಂಪತಿಗಳು ನಾನು ಹೆಂಗ ಮಂತ್ರಿ ಆಗೀನಿ ನೀವು ಹಂಗ ಮಂತ್ರಿ ಆಗಿ ಬೆಳೀರಿ ಅಂತೇಳಿ ಅವ್ರು ಯಾರಂತ ಕೇಳಿದ್ರೆ ಮತ್ತಿಮೂಡ ಬಸವರಾಜ ಧರ್ಮಪತ್ನಿ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ ಅವ್ರ ಸಲುವಾಗಿ 130 ಹಳ್ಳಿಗಳನ್ನು ತಿರುಗಾಡಿ ನಾನು. ಎಲ್ಲರೂ ದೇವರಂತ ಮನುಷ್ಯರವರು. ಈ ಜಗತ್ತದೊಳಗ ಎಷ್ಟು ಮಿನಿಸ್ಟರ್ ಒಳಗರ MLA ಒಳಗರ ಆದ್ರೂ ಕೂಡ ಇವ್ರು ಯಾವಾಗಲೂ ನೋಡಂಗಿಲ್ಲ. ಕಾಯಕವೇ ಕೈಲಾಸ್ ಅಂತ ಹೇಳಿ ಬಸವಣ್ಣ ಒಂದು ಮಾತು ಹೇಳಿದ್ರು ಅವರಿಗೆ, ಹರಳೆಯವರಿಗೆ, ಮುಂದೆ ನಿಮಗ ಅಷ್ಟಮ ಶಕ್ತಿ ಒಬ್ಬ ಗುರು ಸಿಗುತ್ತಾನ, ಆ ಗುರುವಿನಿಂದ ನಿಮ್ಗೆ ಏಳಿಗೆ ಆಗುತ್ತದೆ ಹೋಗ್ರಿ ಅಂತ ಹೇಳಿದ್ರ. ಆ ಗುರು ಯಾರ ಅಂತ ಕೇಳಿದ್ರ ಹಬ್ಬೆ ತುಮಕೂರ ವಿಶ್ವಾರಾಧ್ಯ ಹಾಗೂ ಡಾಕ್ಟರ್ ಗಂಗಾಧರ ಸ್ವಾಮಿಗಳು ಅಂತ ಹೇಳಬಹುದು. ಇವತ್ತ ಗಂಗಾಧರ ಸ್ವಾಮಿಗಳು ಮಠ ಮಾಡ್ಬೇಕಾದ್ರೆ ಹಗಲು ರಾತ್ರಿ ಎಷ್ಟು ಕಷ್ಟ ಒಳಗೆ ಪಟ್ಟಾಗ ಇವತ್ತ ಯಾರ್ದೋ
ಮಠಗಳು 100 ಎಕರೆ ಜಮೀನುಗಳ ಇರ್ತಾರ. ಶಾಬಾದಾಗ 3 ತಿಂಗಳ ನಾಟಕವನ್ನು ವಿಶ್ವಾರಾಧ್ಯರ ಮಾಡಿ ಉಟ್ಟ ಬಟ್ಟೆಯನ್ನು ಹೋಗಿ ಬಟ್ಟೆಗಳಿದ್ರ ಏನಿದ್ರ ಹೋಗಿ ಕುಂತು ವಿಶ್ವಾರಾಧ್ಯರಿಗೆ ಹೇಳಿದ್ರು, ನೋಡಪ್ಪ ಬಂದಿ ನಾನು ನಿನ್ನ ಹಳ್ಳಿಗೆ, ನೀ ಏನ್ ಮಾಡ್ತೆ ಅಂತ ಕೇಳಿದ್ರ ಆ ವಿಶ್ವಾರಾಧ್ಯ ಗಂಗಾಧರಪ್ಪ ಅವರಿಗೆ ಪೂರಾ ನಂಬಿ ಗಲ್ಲಿಯಲ್ಲಿ ಅಂತ ದಿಲ್ಲಿ ತನ ಒಯ್ದಾರ. ಗಂಗಾಧರಪ್ಪ ಅವರು ವಿಶ್ವಾರಾಧ್ಯರ ಪವಾಡಗಳಂತ ಹೇಳಿ 12 ಮಾತು ಒಳಗೆ ಮುಗಿಸ್ತೀನಿ. ಜೈ ವಿಶ್ವಾರಾಧ್ಯ ಮಹಾರಾಜ್ಗೆ ಜೈ. ಪೂಜ್ಯರ ಆಶೀರ್ವಾದ ನುಡಿಗಳಿಗೆ ಶರಣ ಎನ್ನುತ್ತಾ ಈಗ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇರತಕ್ಕಂತಹ ಸಮಯ ಬಂದಿದೆ. ಪೂಜ್ಯ ಶಿವಶೇಖರ ವಿಶ್ವಾರಾಧ್ಯ ಶಿವಾಚಾರ್ಯರು ಮಹಾಸ್ವಾಮಿಗಳು ಅಬ್ಬೆ ತುಮಕೂರ ಇವರು ಆಶೀರ್ವಚನ ನೀಡಬೇಕಾಗಿ ಕೈಲಿ ಬೆಳೆಸ್ಕೊಳ್ತೇನೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ವದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ಕ್ಷೇತ್ರದ ಈ ಜಾತ್ರೋತ್ಸವದ ಪುಣ್ಯ ಪುರುಷನಾದ ಸದ್ಗುರು ವಿಶ್ವಾರಾಧ್ಯರ ಪಾದಕ್ಕೆ ಎಣಿಮಣಿದು ಮೂರ್ತಿ ಸ್ವರೂಪಳಾದ ಬಗಲಾಂಬಿಕಾ ತಾಯಿಯ ಪಾದಕ್ಕೆ ಎಣಿಮಣಿದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಅಬ್ಬೆ ತುಮಕೂರು ಮಠದ ಉನ್ನತ ಪರಂಪರೆಯ ಅಧಿಕಾರರು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವರಾದ ಪರಮ ಪೂಜ್ಯ ಷಡಸ್ಥಲದಲ್ಲಿ ಡಾಕ್ಟರ್ ಗಂಗಾಧರಪ್ಪ ಅವರ ಪಾದಕ್ಕೆ ಹಣಿಮಣಿದು ಈ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತ ರಥೋತ್ಸವ ನಂತರ ನಡೆಯತಕ್ಕಂಥ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಈ ಮಠದ ವಿಜಯಕುಮಾರ್ ಅವರಿಗೂ ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾದ ಬಸವರಾಜ್ ಮತ್ತಿಮಡಿ ಅವರ ದಂಪತಿಯಾದ ಶ್ರೀಮತಿ ಶ್ರೀ ಜಯಶ್ರೀ ಬಿ ಮತ್ತಿಮಡಿ ಅವರಿಗೂ, ಸೂರ್ಯಕಾಂತ್ ಕೋಬಾಳ್ ಅವರಿಗೂ, ಮೃತ್ಯುಂಜಯ ಸ್ವಾಮಿ ಹಿರೇಮಠ ಅವರಿಗೂ, ಮಹಾಂತಗೌಡ ಪಾಟೀಲ್ ಅವರಿಗೂ, ಶಿವರಾಜ್ ಪಾರ ಅವರಿಗೂ, ವಿರೂಪಾಕ್ಷಿ ಹುಗ್ಗೆ ಅವರಿಗೂ, ಉದಯ್ ಕುಮಾರ್ ಅವರಿಗೂ, ಕಣವೀರ್ ಇಂಗನ್ ಶೆಟ್ಟಿ ಅವರಿಗೂ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಶಿವಗೌಡ ಪಾಟೀಲ್ ಅವರಿಗೂ ಹಾಗೂ ಎಲ್ಲ ವಿಶ್ವಾರಾಧ್ಯ ಸೇವಾ ಸಮಿತಿಯ ಮಂಡಳ ಸದಸ್ಯರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಇಡೀ ಸಮಾಜವೇ ಏಕಮುಖವನ್ನಾಗಿ ಕೈಮಣಿ ಕಟ್ಟುವಂಥ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಅಂಥ ಒಂದು ಮಹಾತ್ಮನ ಸ್ಮರಣೆ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ. ಇವತ್ತು ಹಳೆ ಶಾಬಾದ 30ನೇ ವರ್ಷದ ಜಾತ್ರಾ ಮಹೋತ್ಸವವು ನಾವು ನೀವೆಲ್ಲರೂ ಕೂಡಿಕೊಂಡು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ವಿಶ್ವಾರಾಧ್ಯರ ಕ್ಷೇತ್ರಕ್ಕೂ ಬೇರೆ ಕ್ಷೇತ್ರಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದರೆ, ಈ ಒಂದು ವಿಶ್ವಾರಾಧ್ಯರ ಕ್ಷೇತ್ರ ಎಲ್ಲೇ ಹೋಗಲಿ ಎಲ್ಲೇ ಇರಲಿ ಯಾವುದೇ ಒಂದು ಜಾತಿ ಮತ ಪಂಥ ಪಂಗಡಗಳಿಲ್ಲ, ಎಲ್ಲರೂ ಸಮಾನರು. ಬಂದಿರತಕ್ಕಂಥ ಎಲ್ಲ ವಿಶ್ವಾರಾಧ್ಯ ಗಂಗಾಧರಪ್ಪ ಭಕ್ತರು ಅನ್ನತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಎಲ್ಲಿ ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವ, ಎಲ್ಲಿ ಅವರ ಬಗ್ಗೆ ಒಂದು ವಿಚಾರ ಆಚಾರ ಇರ್ತದ ಅಲ್ಲಿ ಜನಸಂಖ್ಯೆ ಸೇರ್ಲ ಕಾರಣನೇ ಎಲ್ಲರೂ ಒಂದೇನತಕ್ಕಂಥ ಮನೋಭಾವನೆ ಇರ್ತದ. ಆ ಒಂದು ವಿಚಾರದಲ್ಲಿ ಇವತ್ತು ನೀವೆಲ್ಲರೂ ಸುಮಾರು ಸಂಖ್ಯೆಗಳಲ್ಲಿ ನೀವೆಲ್ಲರೂ ಕೂಡಿಕೊಂಡು ಇಲ್ಲಿ ಪಾಲ್ಗೊಂಡಿದ್ದೀರಿ. ಗಂವಾರದ ಪಂಚಗ್ರಹ ತೂಪಕದಲ್ಲಿ ಜನಿಸಿ ನಾಡು ತುಂಬೆಲ್ಲ ಸಂಚರಿಸಿ ಶಿವಸ್ವರೂಪಿ ವಿಶ್ವಾರಾಧ್ಯರು ಅಬ್ಬೆ ತುಮಕೂರು ನೆಲೆಸಿ ಈ ಒಂದು ಭಾಗಕ್ಕೆ ವಿಶ್ವಾರಾಧ್ಯರು ಇಲ್ಲಿ ಸುಮಾರು ವರ್ಷಗಳ ಕಾಲ ಇಲ್ಲೇ ಇದ್ದು ಹೋಗಿದ್ರಂತಕ್ಕಂಥ ಒಂದು ವಿಚಾರ ನಮ್ಗೆ ನಿಮಗೆ ಗೊತ್ತಿರತಕ್ಕಂಥದ್ದು.
ಶಾಬಾದ್ ಅಂತಕ್ಕಂಥ ಒಂದು ಊರನ್ನು ತಗೊಂಡಾಗ ವಿಶ್ವಾರಾಧ್ಯರ ಜೀವನದ ಅತ್ಯಂತ ಮಹತ್ವವಾದ ಘಟ್ಟ ಈ ಶಾಬಾದ. ಯಾಕಂತಂದರೆ ವಿಶ್ವಾರಾಧ್ಯರಿಗೆ ಅಣಿಮಾದಿ ಅಷ್ಟಸಿದ್ಧಿ ಪುರುಷ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಅಂತ ನಾವು ನೀವೆಲ್ಲರೂ ಕರಿತೀವಿ. ಅಡವಿತಾತ್ನವರು ಆ ಎಲ್ಲ ಒಂದು ಸಿದ್ಧಿಗಳನ್ನು ಕೊಟ್ಟಿರತಕ್ಕಂಥ ಯಾವ ಊರ ಕೊಟ್ರು ಅಂದಪ್ಪ ಅಂದ್ರೆ ಅದು ಈ ಶಾಬಾದ್ನಾಗ ಕೊಟ್ಟರು. ಆ ಒಂದು ವಿಚಾರದಲ್ಲಿ ವಿಶ್ವಾರಾಧ್ಯರ ಒಂದು ಜೀವನದ ಮುಖ್ಯ ಅತ್ಯಂತ ಮಹತ್ವದ ಘಟ್ಟ ಈ ಒಂದು ಶಾಬಾದ. ಎಲ್ಲ ಒಂದು ಅಷ್ಟಮ ಸಿದ್ಧಿಗಳನ್ನು ಅಡವಿತಾತ್ನವರು ವಿಶ್ವಾರಾಧ್ಯರಿಗೆ ಧಾರಣೆ ಮಾಡಿದರು. ಆ ಒಂದು ವಿಚಾರದಲ್ಲಿ ಇವತ್ತು ವಿಶ್ವಾರಾಧ್ಯರ ಕ್ಷೇತ್ರ ಬಹಳ ಅತ್ಯಂತವಾಗಿ ಸಂಭ್ರಮದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಯಾಕಪ್ಪ ಅಂತಂದರೆ ವಿಶ್ವಾರಾಧ್ಯರ ಕ್ಷೇತ್ರ ಎಲ್ಲರಿಗೂ ಅಪ್ಪಿಕೊಳ್ಳತಕ್ಕಂಥ ಕ್ಷೇತ್ರ. ನೊಂದು ಬೆಂದವರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ, ಯಾರು ಭಕ್ತಿಯಿಂದ ಬರ್ತಾರಲ್ಲ ಅವರಿಗೆ ಅಪ್ಪಿಕೊಳ್ಳತಕ್ಕಂಥ ಕ್ಷೇತ್ರ. ಸುಮಾರು ಯಾವುದೇ ಪ್ರತಿಯೊಂದು ಊರಲ್ಲಿ ಹೋದ್ರೂ ಸಹ ವಿಶ್ವಾರಾಧ್ಯರ ಒಂದು ಆಚಾರ ವಿಚಾರ ಆಗಿರ್ತಕ್ಕಂಥ ಪವಾಡಗಳು ನಾವು ಕೇಳ್ತೀವಿ. ಈಗಲೂ ಇವತ್ತು ಅವ್ರ ಕನಸಲ್ಲಿ ಹೋದರು, ಇವ್ರ ಕನಸಲ್ಲಿ ಹೋಗ್ತಕ್ಕಂಥ ವಿಶ್ವಾರಾಧ್ಯರು ಈಗಿನ ಪರಿಸ್ಥಿತಿಯಲ್ಲಿ ದೇವರುಗಳು ಇರ್ಬೋದು, ಆದರೆ ಕನಸಿನಲ್ಲಿ ಬಂದು ಇದು ಹೀಗೆ ಆಗುತ್ತೆ ಅದು ಹಾಗೆ ಆಗುತ್ತೆ ಅಂತಕ್ಕಂಥ ಹೇಳ್ತಕ್ಕಂಥ ದೇವರು ಯಾರಿದ್ರೆ ಅದು ಸದ್ಗುರು ಸಮರ್ಥ ವಿಶ್ವಾರಾಧ್ಯರು. ಸುಮಾರು ಇವತ್ತಿನವರೆಗೂ ಸಹ ಭಾಳ ಒಂದು ಅತ್ಯಂತ ಒಂದು ಯಾರು ಭಕ್ತಿಯಿಂದ ಇರ್ತಾರ ಆ ಪುಣ್ಯಾತ್ಮ ಭಾಳ ಮಂದಿ